ಗುಜರಾತ್‌ನಲ್ಲಿ ಇವತ್ತು ಲಾಸ್ಟ್ ದಿನ. ಒಂದಿನದಲ್ಲಿ ಕೃಷ್ಣನಗರಿ ದ್ವಾರಕೆನ ಎಕ್ಸ್‌ಪ್ಲೋರ್ ಮಾಡೋಣ ಅಂತ ಬಂದ ಮೇಲೆ ಗೊತ್ತಾಯ್ತು ಒಂದಿನ ಏನಕ್ಕೂ ಸಾಕಾಗಲ್ಲ ಅಂತ. ಸಿಕ್ಕಿರೋ ಟೈಮ್‌ನಲ್ಲಿ ಹೇಗೆ ಎಕ್ಸ್‌ಪ್ಲೋರ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರೀವಿಯಸ್ ನೈಟ್ ಸೋಮನಾಥ್‌ದಿಂದ ಟ್ರೈನ್‌ನಲ್ಲಿ ಹೊರಟವನು ಬೆಳಗ್ಗೆ 7 ಗಂಟೆಗೆಲ್ಲ ದ್ವಾರಕಾ ರೈಲ್ವೆ ಸ್ಟೇಷನ್ ರೀಚ್ ಆದ. ಮೊದಲೇ ಬುಕ್ ಮಾಡಿರೋ ರೈಲ್ವೆ ಡಾರ್ಮೆಟರಿಯಲ್ಲಿ ಫ್ರೆಶ್ ಅಪ್ ಆಗಿ ಸೀದಾ ಹೊರಟಿದ್ದು ದ್ವಾರಕಾಧೀಶನ ದರ್ಶನಕ್ಕೆ. ಭಾರತದ ಪವಿತ್ರ ಚಾರ್ಧಾಮ್‌ಗಳಲ್ಲಿ ದ್ವಾರಕಾ ಕೂಡ ಒಂದು. ಭಗವಂತ ವಿಷ್ಣು ಪ್ರತಿದಿನ ಈ 4 ಚಾರ್ಧಾಮ್‌ಗಳಿಗೆ ಭೇಟಿ ನೀಡ್ತಾನೆ ಅನ್ನೋ ನಂಬಿಕೆ ಇದೆ. ರಾಮೇಶ್ವರಂದಲ್ಲಿ ಸ್ನಾನ ಮಾಡಿ, ಪುರಿಯಲ್ಲಿ ಊಟ ಮಾಡಿ, ಬದರಿಯಲ್ಲಿ ಧ್ಯಾನ ಮಾಡಿ ದ್ವಾರಕೆಗೆ ಬಂದು ಮಲಗ್ತಾನೆ ಅನ್ನೋ ನಂಬಿಕೆ. ದೇವರ ದರ್ಶನ ಇಲ್ಲಿ ಕ್ವಿಕ್ ಆಗಿನೇ ಆಯ್ತು. ರಶ್ ಕಡಿಮೆ ಇರೋದ್ರಿಂದ ಹೋಗಿ ಬಂದು 3 ಸಲ ಕೃಷ್ಣನನ್ನ ಕಣ್ತುಂಬ್ಕೊಂಡೆ. ಅಲ್ಲಿಂದ ಹೊರಗಡೆ ಬಂದು ಸ್ಕೂಟರ್ ರೆಂಟ್ ಮಾಡಿ ಸೀದಾ ಹೊರಟಿದ್ದು ನಾಗೇಶ್ವರಂ ಜ್ಯೋತಿರ್ಲಿಂಗಕ್ಕೆ. ಇಲ್ಲಿ ಶಿವನನ್ನ ನಾಗ ಸ್ವರೂಪದಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಮುರುಡೇಶ್ವರದಲ್ಲಿ ಇರೋ ಹಾಗೇನೆ ಇಲ್ಲಿ ಕೂಡ ದೊಡ್ಡ ಶಿವನ ಮೂರ್ತಿ ಇದೆ, ತುಂಬಾ ಸುಂದರವಾಗಿದೆ. ಇಲ್ಲಿ ದರ್ಶನ ಮುಗಿಸಿ ಮುಂದೆ ಹೋಗಿದ್ದು ಗೋಪಿ ತಲಾವ್ಗೆ. ಬೃಂದಾವನದ ಗೋಪಿಯರ ಜೊತೆ ರಾಸಲೀಲೆಯ ನಂತರ ಕೃಷ್ಣ ದ್ವಾರಕೆಗೆ ತೆರಳಿದಾಗ ವಿರಹ ತಾಳಲಾರದೆ ಗೋಪಿಯರು ಇಲ್ಲಿ ಬಂದು ಪ್ರಾಣ ತ್ಯಾಗ ಮಾಡಿದ್ರು. ಅವರ ದೇಹ ಈ ಕೊಳದ ಮಣ್ಣಿನಲ್ಲಿ ಲೀನವಾಗಿ ಮಣ್ಣು ಹಳದಿ ಬಣ್ಣಕ್ಕೆ ತಿರುಗಿ ಮುಂದೆ ಪವಿತ್ರ ಗೋಪಿ ಚಂದನವಾಗಿ ಬದಲಾಯಿತು. ಗೋಪಿ ತಲಾವ್ ಮುಗಿಸಿ ಮುಂದೆ ಹೋಗಿದ್ದು ಬೆಟ್ ದ್ವಾರಕಾ. ಇದು ಒಂದು ಐಲ್ಯಾಂಡ್. ಮೊದಲೆಲ್ಲ ಇಲ್ಲಿ ಫೆರಿ ಮೂಲಕ ಹೋಗ್ಬೇಕಿತ್ತು. ಇವಾಗ ಬ್ಯೂಟಿಫುಲ್ ಆಗಿರೋ ಸುದರ್ಶನ್ ಸೇತು ಆಗಿದೆ. ಬೆಟ್ ದ್ವಾರಕಾ ಕೃಷ್ಣನ ಮನೆ ಆಗಿದ್ರೆ ದ್ವಾರಕಾ ಅರಮನೆ ಆಗಿತ್ತು, ಅಂದ್ರೆ ಆಡಳಿತಕ್ಕೋಸ್ಕರ. ಸುಧಾಮ ಕೃಷ್ಣನ ಭೇಟಿಯಾಗಿದ್ದು ಕೂಡ ಇದೆ ಬೆಟ್ ದ್ವಾರಕದಲ್ಲಿ. ಕೃಷ್ಣನ ಮೂಲ ಟೆಂಪಲ್ ಇದೆ ಅಂತಾನೆ ಹೇಳ್ತಾರೆ. ಹಾಲಿಡೇ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ತುಂಬಾನೇ ರಶ್ ಇತ್ತು. ಬೆಟ್ ದ್ವಾರಕಾ ಮುಗಿಸುವಷ್ಟೊತ್ತಿಗೆಲ್ಲ ಸಂಜೆ ಆಗೋಗಿತ್ತು. ಇದು ಮುಗಿಸಿ ಇನ್ನು ಬಡಕೇಶ್ವರ ಮಹಾದೇವ ಮಂದಿರ, ರುಕ್ಮಿಣಿ ಮಂದಿರ, ಗೋಮತಿ ಘಾಟ್ ಇವೆಲ್ಲ ನನ್ನ ಲಿಸ್ಟ್ ಅಲ್ಲಿ ಇತ್ತು. ಬಟ್ ಟೈಮ್ ಇಲ್ಲ. ಹಾಗಾಗಿ ಮೊದಲೇ ಹೇಳಿದ್ದು ಒನ್ ಡೇ ಅಲ್ಲ, ಮಿನಿಮಮ್ ಅಂದ್ರೂ 2 ಡೇಸ್ ಬೇಕು ಅಂತ. ನೀವು ಹೋಗೋದಿದ್ರೆ ಮಾತ್ರ ಇದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ನಾನು ಇವತ್ತಿನ ಡೇ ಮುಗಿಸಿ ವಾಪಸ್ ರೈಲ್ವೆ ಸ್ಟೇಷನ್ ಬಂದು ಒಂದು ಸಣ್ಣ ನ್ಯಾಪ್ ತಗೊಂಡು ರಾತ್ರಿ 1:30 ವಿವೇಕ್ ಎಕ್ಸ್‌ಪ್ರೆಸ್ ಟ್ರೈನ್ ಅಲ್ಲಿ 35 ಗಂಟೆಗಳ ಲಾಂಗ್ ಜರ್ನಿಯೊಂದಿಗೆ ವಾಪಸ್ ಬ್ಯಾಂಗ್ಳೂರ್ ರೀಚ್ ಆದೆ. ಸೋಲೋ ಆಗಿ ಹೋಗಿದ್ರು ಕೂಡ ಈ 9 ದಿನ ಏನು ಪ್ರಾಬ್ಲಮ್ ಆಗಿಲ್ಲ. ಗುಜರಾತ್‌ನ ಪೀಪಲ್, ಫುಡ್ ಎಲ್ಲಾನು ಅಮೇಜಿಂಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಗುಜರಾತ್‌ನ ನಿಮ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.